ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೆಳವಣಿಗೆ ಆಗಿದೆ. ಅದು ಬಿಸಿ ಬಿಸಿ ಸುದ್ದಿನೋ ಅಥವಾ ಹಸಿ ಬಿಸಿ ಸುದ್ದಿನೋ ಗೊತ್ತಾಗ್ತಾ ಇಲ್ಲ. ಬದಲಿಗೆ ಈ ಒಂದು ಬುರುಡೆ ಏನು ಆರಂಭದಲ್ಲಿ ಅನಾಮಧೇಯ ವ್ಯಕ್ತಿಯಾಗಿರ್ತಕ್ಕಂಥ ಚಿನ್ನಯ್ಯ ಏನಿದ್ದಾನೆ, ಬುರುಡೆಯನ್ನು ತೆಗೆದುಕೊಂಡು ಬಂದು ಕೋರ್ಟಲ್ಲಿ ಕೂಡ ಸಬ್ಮಿಟ್ ಮಾಡಿದ್ದ, ಪೊಲೀಸ್ ಸ್ಟೇಷನ್ಗೂ ಕೂಡ ಸಬ್ಮಿಟ್ ಮಾಡಿದ್ದ. ಅದಾದ ಬಳಿಕ 164 ಸ್ಟೇಟ್ಮೆಂಟ್ ಆಗೋವರೆಗೂ ಆ ಒಂದು ವ್ಯಕ್ತಿ ಕೈಯಲ್ಲಿ ಏನು ಬುರುಡೆ ಇತ್ತೋ ಆ ಬುರುಡೆಯನ್ನು ತಂದು ಕೊಟ್ಟಿದ್ದೇ ಗಿರೀಶ್ ಮಟ್ಟನ್ ಅವರು ಎಂದು ಈ ಜಯಂತ್ ಹೇಳಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಿರುವಂಥದ್ದು. ಮಾಧ್ಯಮದಲ್ಲಿ ಈ ರೀತಿಯಾದಂತಹ ವರದಿ ಕೂಡ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಇದು ಷಡ್ಯಂತರನ, ಪಿತೂರಿನ ಅಥವಾ ಪ್ಲಾನಿಂಗ, ಇವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಎಂಬ ಒಂದು ಪ್ರಶ್ನೆ ಕಾಡುತ್ತೆ. ಇನ್ನು ಈ ಜಯಂತ್ ಗಿರೀಶ್ ಮಟ್ಟನ್ ಅವರ ಹೆಸರನ್ನ SIT ಹತ್ರ ಹೇಳಿದ್ದಾನೆ ಅಂತ ಮಾಧ್ಯಮದಲ್ಲಿ ಅಥವಾ ಕೆಲವು ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇರುವಂಥದ್ದು. ಆ ಮಾಧ್ಯಮದವರಿಗೆ ಯಾರು ಆ ರೀತಿಯಾದಂಥ ಮಾಹಿತಿಯನ್ನು ಕೊಟ್ಟರು ಗೊತ್ತಿಲ್ಲ. ಅವ್ರ ಹತ್ರ ಏನು ದಾಖಲೆ ಇದೆಯೋ ಗೊತ್ತಿಲ್ಲ. ಬದಲಿಗೆ SITಯಲ್ಲಿ ಅಥವಾ SIT ಅಧಿಕಾರಿಗಳ ಮುಂದೆ ಈ ಜಯಂತ್ ಹೇಳಿರ್ತಕ್ಕಂಥ ವಿಚಾರ ಅವರಿಗೆ ಹೇಗೆ ತಲುಪಿತು ಎಂಬುದು ಕೂಡ ಒಂದು ಪ್ರಶ್ನೆ ಆಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ ಜಯಂತ್ ಹೇಳಿರುವ ಪ್ರಕಾರ ಗಿರೀಶ್ ಮಟ್ಟನ್ ಅವರೇ ಈ ಒಂದು ಬುರುಡೆಯನ್ನು ತಂದು ಕೊಟ್ಟಿದ್ದಾದರೆ ಗಿರೀಶ್ ಮಟ್ಟನ್ ಅವ್ರನ್ನ ಇವರಿಗೂ ಕೂಡ ಯಾಕೆ ಬಂಧನ ಮಾಡಿಲ್ಲ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು. ಅಂದರೆ ನೀವುಗಳೆಲ್ಲವೂ ಕೂಡ ಮಾತನಾಡ್ತಾ ಇರೋದು ಸುಳ್ಳು ಇರಬಹುದಾ ಅಂತ ಒಂದು ಅನುಮಾನ ಕಾಡೋದಕ್ಕೆ ಪ್ರಾರಂಭಿಸ್ತಾ ಇದೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಏನು ಆಗ್ಬಿಟ್ಟಿದೆ ಅಂತ ನಾನು ಹೇಳ್ತೀನಿ, ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಇತ್ತೀಚೆಗೆ ಕಾಂಪಿಟೇಷನ್ ಎಲ್ಲದರಲ್ಲೂ ಹೆಚ್ಚಾಗ್ಬಿಟ್ಟಿದೆ. ಅದು ಉದ್ಯೋಗದಿಂದ ಹಿಡಿದು ಯಾವುದೇ ರಂಗದಲ್ಲೂ ಹೋಗಿ ನೀವು ಕಾಂಪಿಟೇಷನ್ ಹೆಚ್ಚಾಗಿದೆ. ನಾನೇ ಮೊದಲು, ನಾನೇ ಪ್ರಥಮ ಅನ್ನೋ ಒಂದು ಹೋರಾಟದಲ್ಲಿ ಇವತ್ತೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ. ಹಾಗಾಗಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇದ್ದೀವಿ. ಸೊ ಈ ಒಂದು ಮಾತನ್ನು ಯಾವುದಕ್ಕೂ ಬೇಕಾದರೂ ನೀವು ಹೋಲಿಕೆ ಮಾಡಿ, ಎಲ್ಲದಕ್ಕೂ ಕೂಡ ಹೋಲಿಕೆ ಮಾಡಿದರೂ ಕೂಡ ಇದೇ ರೀತಿಯಾಗಿ ಇರುವಂತಹ ಪರಿಸ್ಥಿತಿ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ತನಿಖೆಯನ್ನು SIT ತಂಡ ಮಾಡ್ತಾ ಇದೆ. ಏನೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಬೇಕಿತ್ತು ಆ ಒಂದು ಸಾಕ್ಷಿಗಳನ್ನೆಲ್ಲ ಕೂಡ ಕಲೆ ಹಾಕ್ತಾ ಇದೆ. ಯಾರ್ಯಾರನ್ನ ತನಿಖೆಗೆ ಕರಿಬೇಕಿತ್ತು ಅವ್ರನ್ನೆಲ್ಲ ತನಿಖೆಗೂ ಕೂಡ ಕರೀತಾ ಇದೆ. ಸೊ ಇದೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಆದರೆ ಮಧ್ಯದಲ್ಲಿ ನೀವುಗಳು ಅಥವಾ ಕೆಲವೊಂದು ಮಾಧ್ಯಮದವರು ಹೇಳ್ತಾ ಇರುವಂಥದ್ದನ್ನು ಗಮನಿಸ್ತಾ ಹೋದರೆ ಏನು ನಡೀತಾ ಇದೆ ಈ ಒಂದು ಪ್ರಕರಣದಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಗೊಂದಲಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ಇತ್ತೀಚೆಗೆ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರಾ ಎಂಬ ಒಂದು ಪ್ರಶ್ನೆ ಕಾಡುವಂಥದ್ದು. ಒಟ್ಟಾರೆಯಾಗಿ ಅದು ಈ ರೀತಿಯಾಗಿ ವರದಿಯಾಗಿದೆ. ಈ ರೀತಿಯಾಗಿ ಜಯಂತ್ SIT ಮುಂದೆ ಹೇಳಿದ್ದಾನೆ ಅಂತ ಹೇಳಿಕೊಂಡು ಈಗ ಕೆಲವು ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇರಳದ ಯೂಟ್ಯೂಬರ್ಗೂ ಕೂಡ SIT ನೋಟಿಸನ್ನು ಕೂಡ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮನಾಫ್ ಎಂಬ ಯೂಟ್ಯೂಬರ್ಗೆ SIT ನೋಟಿಸನ್ನು ಕೂಡ ಕೊಟ್ಟಿದೆ ಅಂತ ಹೇಳಬಹುದು. ಇನ್ನು 2024 ಜುಲೈನಲ್ಲಿ ಉತ್ತರ ಕನ್ನಡದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಲಾರಿ ಡ್ರೈವರ್ ಅರ್ಜುನ್ ನಾಪತ್ತೆಯಾದ ಘಟನೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಆ ಲಾರಿ ಮಾಲಕನೇ ಈ ಮನಾಫ್ ಅಂತ ಹೇಳುವಂತಹದ್ದು. ಲಾರಿ ಡ್ರೈವರ್ ಏನಿದ್ದಾನೆ, ಆ ಲಾರಿ ಅಥವಾ ಲಾರಿ ಏನಿತ್ತು ಆ ಲಾರಿಯ ಮಾಲೀಕನೇ ಈ ಮನಾಫ್ ಅಂತ ಹೇಳಲಾಗ್ತಾ ಇರುವಂಥದ್ದು. ಅರ್ಜುನ್ ನಾಪತ್ತೆಯಾದ ಘಟನೆಯನ್ನು ತನ್ನ ವಿಡಿಯೋಗಳ ಮೂಲಕ ಜನರಿಗೆ ತಿಳಿಸಿ ಸಿಂಪತಿಗಳನ್ನು ಕೂಡ ಗಿಟ್ಟಿಸಿಕೊಂಡಿದ್ದ. ಅದಾದ ಬಳಿಕ ಕೆಲವೊಂದಿಷ್ಟು ಜನರು ಇವನಿಗೆ ಫೋನ್ ಪೇ, ಗೂಗಲ್ ಪೇ ಈ ರೀತಿಯಾಗಿ ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ ಕೂಡ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಆದ ಬಳಿಕ ಲಾರಿ ಡ್ರೈವರ್ ಕುಟುಂಬದವರು ಬಂದುಬಿಟ್ಟು ಒಂದು ಕ್ಲಾರಿಟಿಯನ್ನು ಕೂಡ ಕೊಡ್ತಾರೆ. ಅವನ ಖಾತೆಗೆ ಯಾವುದೇ ರೀತಿಯಾದಂತಹ ಹಣವನ್ನು ಹಾಕ್ಬಿಡಿ ಅಂತ ಒಂದು ವಿನಂತಿಯನ್ನು ಕೂಡ ಮಾಡಿಕೊಳ್ತಾರೆ. ಅದಾದ ಬಳಿಕ ಈ ವ್ಯಕ್ತಿ ಧರ್ಮಸ್ಥಳದಲ್ಲಿಯೇ ಕಾಣಿಸಿಕೊಳ್ತಾನೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇರಳದಲ್ಲಿ ಒಂದಿಷ್ಟು ಸಂಚಲನವನ್ನು ಕೂಡ ಸೃಷ್ಟಿ ಮಾಡುವಲ್ಲಿ ಈ ವ್ಯಕ್ತಿಯು ಕೂಡ ಒಬ್ಬ ಆಗಿರ್ತಾನೆ ಅಂತ ಈ ರೀತಿಯಾದಂತಹ ಆರೋಪದ ಮೇಲೆ ಇವನ ಮೇಲೆ SIT ನೋಟಿಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈ ರೀತಿಯಾದಂತಹ ಮಾತುಗಳು ಹೊರಗಡೆ ಕೇಳ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ತಿರುವುಗಳು ಕಾಣ್ತಾ ಇದ್ದಾವೆ, ದಿನಕ್ಕೊಂದೊಂದು ಬದಲಾವಣೆಗಳು ಕೂಡ ಆಗ್ತಾ ಇದ್ದಾವೆ. ಏನು ಈ ಘಟನೆ ಅಥವಾ ನಾವೆಲ್ಲರೂ ಕೂಡ ಆರಂಭದಲ್ಲಿ ಊಹೆ ಮಾಡ್ಕೊಂಡಿದ್ವಿ ಅನ್ಸುತ್ತೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನೇನು ಕೆಲವೇ ದಿನದಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಈ ಹೋರಾಟಗಾರರು ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ನಿಜ, ಎಲ್ಲವೂ ಕೂಡ ಸತ್ಯ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಎಲ್ಲವೂ ಕೂಡ ತಿರುಗು ಬಾಣ ಅಂತಾರಲ್ಲ, ತಿರುಗಿ ಬಾಣ ಬರ್ತಾ ಇರುವಂಥದ್ದು. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಷಡ್ಯಂತ್ರ, ಯಾವುದು ಪ್ರಕರಣ, ಏನಿದು ಎಂಬುದೇ ಕೂಡ ಗೊತ್ತಾಗದೇ ರೀತಿಯಲ್ಲಿ ಸಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಬೆಳವಣಿಗೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಬೆಳವಣಿಗೆಯ ಬಗ್ಗೆ ವಿಶೇಷವಾಗಿ ಈ ಬುರುಡೆ ಗ್ಯಾಂಗ್ ಅಂತ ಏನು ಕರಿತಾ ಇದ್ರಲ್ಲ, ಈ ಒಂದು ಬುರುಡೆಯನ್ನು ಗಿರೀಶ್ ಮಟ್ಟನ್ ಅವರೇ ತಂದು ಕೊಟ್ಟಿದ್ದಾರೆ ಅಂತ ಕೆಲವೊಂದು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವಲ್ಲ, ಇದರ ಸತ್ಯಾಸತ್ಯತೆ ಏನಿರ್ಬೋದು ಅಥವಾ ಇದರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ತಲುಪಲಿ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.